ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಪಾನ್ ದೇಶದಲ್ಲಿ ಒಕಿನವಾ ಎಂಬ ಒಂದು ದ್ವೀಪವಿದೆ. ಅಲ್ಲಿ ಜೀವಿಸುವ ಜನರಲ್ಲಿ ಹಲವು ಮಂದಿ 100 ವರ್ಷಗಳ ಕಾಲ ಸುದೀರ್ಘವಾದ ಜೀವನ ನಡೆಸಿದವರೇ ಆಗಿದ್ದಾರೆ. ನಮ್ಮ ದೇಶದಲ್ಲಿ ಕೆಲವು ಜನ ಮಾತ್ರ 100 ವರ್ಷ ಬದುಕಿದ ಉದಾಹರಣೆಗಳು ಕಾಣಸಿಗುತ್ತದೆ. ಆದರೆ ಅಲ್ಲಿ ಹಲವಾರು ಮಂದಿ ಬಹಳ ನ್ಯಾಚುರಲ್ ಆಗಿ 100 ವರ್ಷ ದಾಟಿಯೂ ಬದುಕಿದವರಿದ್ದಾರೆ. ವಾಸ್ತವವಾಗಿ ಒಕಿನವಾದಲ್ಲಿ 80 ವರ್ಷ ವಯಸ್ಸು ದಾಟಿದ ಹಿರಿಯರು ಕೂಡ ಹೊಲಗದ್ದೆಯ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನು ನೋಡಬಹುದು. ಈ ಬಗ್ಗೆ ಇಕಿಗಾಯಿ ಎಂಬ ಪುಸ್ತಕದಲ್ಲಿ ದೀರ್ಘಾಯುಷ್ಯ ಮತ್ತು ಆರೋಗ್ಯಕರ ಜೀವನಕ್ಕೆ ಸಂಬಂಧಪಟ್ಟ ಹಲವಾರು ಮಾಹಿತಿಗಳನ್ನು ಅನ್ವೇಷಿಸಿ ಬರೆದು ಪ್ರಕಟಿಸಲಾಗಿದೆ. ಅಸಲಿಗೆ ಅಲ್ಲಿನ ಜನ ಏನ್ ಮಾಡ್ತಾರೆ, ಅವರು ಅಷ್ಟೊಂದು ದೀರ್ಘಕಾಲದ ಜೀವನವನ್ನ ಹೇಗೆ ತಮ್ಮದಾಗಿಸಿದ್ದಾರೆ, ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆಯೇ ತಮ್ಮ ವೃದ್ಧಾಪ್ಯದ ಸಮಯದಲ್ಲೂ ಅಷ್ಟೊಂದು ಸದೃಢವಾಗಿರಲು ಕಾರಣವಾದರೂ ಏನು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ತಿಳಿದುಕೊಳ್ಳಬೇಕು ಅಂತ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡಿ. ಈ ಮೊದಲೇ ಹೇಳಿದಂತೆ ಇಕಿಗಾಯಿ ಎಂಬ ಪುಸ್ತಕದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವು ವಿಷಯಗಳನ್ನು ಹಂಚಿಕೊಳ್ಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಯೋಗ, ದೈಹಿಕ ಚಟುವಟಿಕೆಗಳು ಹಾಗೂ ವರ್ಕ್ ಲೈಫ್ ಕಲ್ಚರ್ ಬಗ್ಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಆದರೆ ನಾವಿವತ್ತು ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಕಲ್ಚರ್ ಅಂದ್ರೆ ಸಂಸ್ಕೃತಿಯಲ್ಲಿ ಆಹಾರ ಸಂಬಂಧಿತ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಕಿನವಾದ ಜನರ ಆರೋಗ್ಯ ಶೈಲಿ ಭಿನ್ನವಾಗಿದ್ದರೂ ಕೂಡ ಅವರು ದೀರ್ಘಾಯುಷಿಗಳಾಗಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಯಾವುದೇ ಕಾಯಿಲೆಗಳು ಇಲ್ಲದೆ ತಮ್ಮ ವೃದ್ಧಾಪ್ಯದಲ್ಲೂ ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅವರು ಅನುಸರಿಸುವ ಆಹಾರ ಪದ್ಧತಿ. ಅದಕ್ಕಿಂತ ಮೊದಲು ನಾವು ತಿನ್ನುವ ಆಹಾರ ನಮ್ಮ ಜೀರ್ಣಕ್ರಿಯೆಗೆ ಹೇಗೆ ಸಹಾಯ ಮಾಡುತ್ತದೆ ಹಾಗೂ ನಮ್ಮ ದೇಹ ಆಹಾರವನ್ನ ಹೇಗೆ ಅರಗಿಸಿಕೊಳ್ಳುತ್ತದೆ, ನಾವು ತಿನ್ನುವ ಆಹಾರ ನಮ್ಮ ದೇಹದಲ್ಲಿ ನಿಜವಾಗಿಯೂ ಜೀರ್ಣವಾಗುತ್ತದೆಯೇ ಇಲ್ಲ, ಅದೆಲ್ಲವೂ ಒಂದೆಡೆ ಸಂಸ್ಕರಣೆಯಾಗಿ ಕೊಳೆತು ಹೋಗುವುದೇ? ಇಂತಹ ಪ್ರಶ್ನೆಗಳು ಹುಟ್ಟುವುದು ಸಹಜ. ಮೊದಲೇದಾಗಿ ನಾವು ತಿನ್ನುವ ಆಹಾರದ ಜೀರ್ಣ ಕಾರ್ಯವು ನಾವು ಜಗಿಯುವ ಶೈಲಿಯ ಮೂಲಕವೇ ಪ್ರಾರಂಭವಾಗುತ್ತದೆ. ನಮ್ಮ ಬಾಯಲ್ಲಿರುವ ಲಾಲಾರಸವು ಆಹಾರದಲ್ಲಿರುವ ಗಂಜಿ ಅಥವಾ ಪಿಷ್ಟದ ಅಂಶಗಳನ್ನು ಬೇರ್ಪಡಿಸುತ್ತದೆ. ಉತ್ತಮ ಪಿಷ್ಟ ತುಂಬಿದ ಆಹಾರ ಅಂದ್ರೆ ಮುಖ್ಯವಾಗಿ ಹಣ್ಣು ಹಂಪಲುಗಳು, ಆಲೂಗಡ್ಡೆ, ಸಿಹಿಗೆಣಸು ಇವುಗಳ ಸೇವನೆಯಾಗಿದೆ. ಈ ರೀತಿಯ ಆಹಾರಗಳನ್ನು ತಿನ್ನೋದ್ರಿಂದ ಇವುಗಳಲ್ಲಿರುವ ಮೇಜರ್ ಪೋರ್ಷನ್ ನಮ್ಮ ಬಾಯಿಯ ಮೂಲಕವೇ ಜೀರ್ಣವಾಗಿ ಹೋಗುತ್ತದೆ. ಯಾವಾಗ ನಾವು ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಜಗಿದು ತಿನ್ನುತ್ತೇವೆಯೋ ಆಗ ಆ ಆಹಾರವು ನಮ್ಮ ಅನ್ನನಾಳದ ಮೂಲಕ ಸುಲಭವಾಗಿ ಜಠರವನ್ನ ಸೇರಿಕೊಳ್ಳುತ್ತದೆ. ನಾವು ತಿಂದ ಆಹಾರ ಒಂದು ಬಾರಿ ನಮ್ಮ ಜಠರವನ್ನ ಸೇರಿದ ನಂತರ ನಮ್ಮ ಜಠರವು ಹೈಡ್ರೋಕ್ಲೋರಿಕ್ ಆಸಿಡ್, ಮ್ಯೂಕಸ್ ಮತ್ತು ಪೆಪ್ಸಿನ್ ಎಂಬ 3 ಮುಖ್ಯವಾದ ಎನ್ಸೈಮ್ಗಳನ್ನು ಬಿಡುಗಡೆ ಮಾಡುತ್ತೆ. ಪೆಪ್ಸಿನ್ ಎಂಬುದು ಗ್ಯಾಸ್ಟ್ರಿಕ್ ರಸದಲ್ಲಿರುವ ಪ್ರಬಲ ಕಿಣ್ವವಾಗಿದ್ದು ನಮ್ಮ ಆಹಾರವಾದ ಮಾಂಸ, ಮೊಟ್ಟೆ, ಧಾನ್ಯಗಳು ಅಥವಾ ಡೈರಿ ಉತ್ಪನ್ನಗಳಲ್ಲಿರುವ ಪ್ರೋಟೀನ್ಗಳನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಇದು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾದರೆ ಎಸಿಡಿಕ್ ಮಧ್ಯಮ ಪ್ರಮಾಣದಲ್ಲಿ ಇರಬೇಕಾಗುತ್ತೆ. ಈ ಎಸಿಡಿಕ್ ಮೀಡಿಯಂ ಅನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಒದಗಿಸುತ್ತದೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಎಂಬುದು ಬಹಳ ಗಡುಸಾದ ಆಸಿಡ್ ಆಗಿದೆ. ಈ ಆಸಿಡ್ಗೆ ನಮ್ಮ ಜಠರವನ್ನ ಕೂಡ ಹಾನಿಗೊಳಿಸುವಂತಹ ಸಾಮರ್ಥ್ಯ ಇದೆ. ಇದರೊಂದಿಗೆ ಮ್ಯೂಕಸ್ ಕೂಡ ನಮ್ಮ ಜಠರದಲ್ಲಿ ಬಿಡುಗಡೆಯಾಗುತ್ತದೆ. ಇದು ನಮ್ಮ ದೇಹದಲ್ಲಿ ರಕ್ಷಣಾತ್ಮಕ ತಡೆಗೋಡೆ ಮತ್ತು ಫಿಲ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಅಷ್ಟೇ ಅಲ್ಲ, ವಿವಿಧ ಅಂಗಗಳು ಹಾಗೂ ಅಂಗಾಂಶಗಳನ್ನು ಆರೋಗ್ಯಕರವಾಗಿಡುವ ಮೂಲಕ ಧೂಳು ಮತ್ತು ಅಲರ್ಜಿನ್ಗಳಂತಹ ಕಣಗಳು ಸೂಕ್ಷ್ಮ ಅಂಗಾಂಶಗಳನ್ನು ತಲುಪದಂತೆ ತಡೆಯುತ್ತದೆ. ಅಷ್ಟೇ ಅಲ್ಲದೆ ಅಂಗಾಂಶಗಳನ್ನು ತೇವವಾಗಿರಿಸುವುದರ ಜೊತೆಗೆ ಚಲನೆಯನ್ನ ನಯಗೊಳಿಸುತ್ತದೆ. ಒಂದು ವೇಳೆ ನಮ್ಮ ಜಠರದಲ್ಲಿ ಮ್ಯೂಕಸ್ ಕುಂಠಿತವಾಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಹೆಚ್ಚಾದರೆ ಈ ಆಸಿಡ್ ನಮ್ಮ ಜಠರದ ಒಳಪದರವನ್ನು ಹಾನಿಗೊಳಿಸುತ್ತದೆ. ಇದರಿಂದಾಗಿ ನಮ್ಮ ಜಠರದಲ್ಲಿ ರಂಧ್ರಗಳಂತಹ ವಿನ್ಯಾಸಗಳು ರಚನೆಗೊಳ್ಳಲು ಪ್ರಾರಂಭವಾಗುತ್ತದೆ. ಇವುಗಳನ್ನ ಅಲ್ಸರ್ಸ್ ಎಂದು ಕರೆಯಲಾಗುತ್ತೆ. ಮೇಲೆ ಹೇಳಿದ 3 ಕಿಣ್ವಗಳು ಜಠರದಲ್ಲಿ ಬಿಡುಗಡೆಗೊಂಡ ಬಳಿಕವೇ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯ ಮಂಥನ ಪ್ರಾರಂಭಗೊಳ್ಳುವುದು. ಅಂದ್ರೆ ನಾವು ತಿಂದ ಆಹಾರವು ಜಠರದಲ್ಲಿ ಮಗುಚಿ ತಿರುಗುವುದರ ಮೂಲಕ ಚಿಕ್ಕ ಚಿಕ್ಕ ತುಂಡುಗಳಾಗಿ ಜೀರ್ಣವಾಗುತ್ತದೆ. ನಾವು ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದ್ರೆ, ಒಂದು ವೇಳೆ ನಾವು ಹೊಟ್ಟೆ ತುಂಬ ಆಹಾರ ಸೇವನೆ ಮಾಡಿದ್ರೆ ಈ ಮಂಥನ ಕಾರ್ಯವು ಪ್ರಾರಂಭಗೊಳ್ಳುವುದಕ್ಕೆ
ಕೆಲವು ಗಂಟೆಗಳೇ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಆಹಾರವು ನಮ್ಮ ಜಠರದಲ್ಲಿ ಹಲವು ಗಂಟೆಗಳ ಕಾಲ ಹಾಗೆ ಉಳಿಯುತ್ತದೆ. ಈ ಒಂದು ಕಾರಣಕ್ಕಾಗಿ ಹೊಟ್ಟೆ ಬಿರಿಯುವಂತೆ ಆಹಾರವನ್ನ ಸೇವನೆ ಮಾಡುವುದು ಯಾವತ್ತೂ ಕೂಡ ಉಚಿತವಲ್ಲ. ಜಠರದಲ್ಲಿ ಆಹಾರ ಚಲನೆಗೊಳ್ಳಲು ಸ್ವಲ್ಪ ಸಮಯವನ್ನ ಹಿಡಿಯುತ್ತದೆ. ಸುಮಾರು 4 ರಿಂದ 5 ಗಂಟೆಯ ಬಳಿಕ ನಾವು ತಿಂದ ಆಹಾರವು ಸಣ್ಣ ಕರುಳಿಗೆ ಇಳಿಯುತ್ತದೆ. ಜೀರ್ಣಾಂಗ ವ್ಯವಸ್ಥೆಯ ದೊಡ್ಡ ಭಾಗವೆಂದರೆ ಸಣ್ಣ ಕರುಳು. ಹೌದು, ಇದು ಮಾನವ ದೇಹದ ಮುಖ್ಯವಾದ ಅಂಗಗಳಲ್ಲಿ ಒಂದಾಗಿದ್ದು ಅಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಹಾಗೂ ಕೊಬ್ಬಿನಂತಹ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುತ್ತದೆ. ಆಹಾರದ ಜೀರ್ಣಕ್ರಿಯೆಯಲ್ಲಿ ಯಕೃತ್ತಿನ ಪಾತ್ರವು ಕೂಡ ಮಹತ್ವದ್ದಾಗಿದೆ. ನಾವು ತಿಂದ ಆಹಾರದಲ್ಲಿ ಯಕೃತ್ತು ಪಿತ್ತರಸವನ್ನು ಉತ್ಪಾದಿಸುತ್ತದೆ. ಈ ಪಿತ್ತರಸದ ಮೂಲಕ ನಾವು ತಿಂದ ಆಹಾರದಲ್ಲಿರುವ ಕೊಬ್ಬನ್ನ ಕರಗಿಸುತ್ತದೆ. ಅಷ್ಟೇ ಅಲ್ಲದೆ ಇದು ಸಣ್ಣ ಕರುಳಿನಲ್ಲಿ ಕೊಬ್ಬಿನ ವಿಭಜನೆ ಮಾಡಲು ಹಾಗೂ ಹೀರಿಕೊಳ್ಳುವಿಕೆಗೆ ಅಗತ್ಯವಾದ ಜೀರ್ಣಕಾರಿ ದ್ರವವಾಗಿದೆ. ಇದರ ಜೊತೆಗೆ ಮೇದೋಜೀರಕ ಗ್ರಂಥಿ ಹಾಗೂ ಕರುಳಿನ ರಸ ಪಿತ್ತರಸದ ಸ್ರವಿಸುವಿಕೆಯನ್ನ ಪಡೆಯುತ್ತದೆ ಮತ್ತು ಆಹಾರದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಕರುಳಿನ ರಸವು ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಯ ನಂತರ ಆಹಾರದ ಅಣುಗಳು ಚಿಕ್ಕದಾಗುತ್ತವೆ ಮತ್ತು ಸಣ್ಣ ಕರುಳಿನ ಮೂಲಕ ಹಾದು ಹೋಗುತ್ತವೆ. ಈ ಮೂಲಕ ಆಹಾರದ ಪೌಷ್ಟಿಕಾಂಶವು ನಮ್ಮ ರಕ್ತಕ್ಕೆ ಹೋಗುತ್ತೆ. ಮನುಷ್ಯನ ದೇಹದ ಆರೋಗ್ಯಕ್ಕೆ ಆಹಾರ ಎಷ್ಟು ಮುಖ್ಯವೋ ದೈಹಿಕ ಚಟುವಟಿಕೆಗಳು ಕೂಡ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ನಾವು ತಿಂದ ಆಹಾರವು ಸುಲಭವಾಗಿ ಜೀರ್ಣವಾಗಲು ದೈಹಿಕ ಚಟುವಟಿಕೆ ತುಂಬಾ ಮುಖ್ಯವಾಗಿರುತ್ತೆ. ಯಾವಾಗ ನಮ್ಮನ್ನು ನಾವು ದೈಹಿಕವಾಗಿ ಇತರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆಯೋ ಆಗ ನಮ್ಮ ಕರುಳಿನಲ್ಲಿ ಪೆರಿಸ್ಟಾಲಿಸ್ ಕ್ರಿಯೆಯು ಬಹಳ ಸುಲಭವಾಗಿ ನಡೆಯುತ್ತದೆ. ಆಹಾರದ ಹೆಚ್ಚಿನ ಜೀರ್ಣಕ್ರಿಯೆಯು ಸಣ್ಣ ಕರುಳಿನಲ್ಲಿ ನಡೆಯುತ್ತದೆ. ನೀರು ಮತ್ತು ಕೆಲವು ಮಿನರಲ್ಸ್ಗಳನ್ನು ದೊಡ್ಡ ಕರುಳಿನ ಮೂಲಕ ರಕ್ತಕ್ಕೆ ಮತ್ತೆ ಹೀರಿಕೊಳ್ಳಲಾಗುತ್ತೆ. ಜೀರ್ಣಕ್ರಿಯೆಯಲ್ಲಿ ಯಾವ ಆಹಾರವು ಸರಿಯಾದ ಪ್ರಮಾಣದಲ್ಲಿ ಜೀರ್ಣವಾಗಿರುವುದಿಲ್ಲವೋ ಅದು ತ್ಯಾಜ್ಯ ಮತ್ತು ಉತ್ಪನ್ನಗಳಾಗಿ ಗುದನಾಳದಿಂದ ಗುದದ್ವಾರದ ಮೂಲಕ ಹೊರಹಾಕಲ್ಪಡುತ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ತಿಂದ ಆಹಾರವು ಹೇಗೆ ಜೀರ್ಣಗೊಳ್ಳುತ್ತದೆ ಎಂಬುದನ್ನು ಗಮನಿಸಿದ್ದೇವೆ. ಈಗ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿಯು ಯಾವ ರೀತಿಯಾಗಿ ಇದ್ದರೆ ಉತ್ತಮ ಎಂಬ ಮಾಹಿತಿಯನ್ನ ನೋಡೋದಾದರೆ, ನಂಬರ್ 1 ಹರಹಚಿಬು. ಇದು ಜಪಾನೀಸ್ ಪರಿಕಲ್ಪನೆಯಾಗಿದ್ದು ಇದರ ಅರ್ಥ ಈಟ್ ಅಂಟಿಲ್ ಯು ಆರ್ 80% ಫುಲ್. ಯಾವಾಗ ನೀವು ಆಹಾರ ಸೇವಿಸುತ್ತೀರೋ ಆಗ ನಿಮಗೆ 80% ಹೊಟ್ಟೆ ತುಂಬಿದೆ ಎಂಬ ಭಾವನೆ ಉಂಟಾಗುತ್ತದೆಯೋ ಅಲ್ಲಿಗೆ ನೀವು ತಿನ್ನುವುದನ್ನು ನಿಲ್ಲಿಸಿ. ನಾವು ಹೊಟ್ಟೆ ತುಂಬ ತಿಂದರೆ ನಮಗೆ ಹೆಚ್ಚಿನ ಶಕ್ತಿ ಬರುತ್ತದೆ ಹಾಗೂ ಉತ್ತಮ ಆರೋಗ್ಯವಂತರಾಗುತ್ತಿದ್ದೇವೆ ಎಂದು ತಿಳಿದುಕೊಳ್ಳುತ್ತೇವೆ. ಆದರೆ ಈ ನಮ್ಮ ಕಲ್ಪನೆ ಶುದ್ಧ ಮೂರ್ಖತನವಾಗಿದೆ. ಹೌದು, ಈ ಮೊದಲೇ ಹೇಳಿದಂತೆ ಇಕಿಗೈ ಎಂಬ ಪುಸ್ತಕದಲ್ಲಿ ನಮ್ಮ ಆಹಾರವನ್ನ 80% ಹೊಟ್ಟೆ ತುಂಬುವವರಿಗೆ ಮಾತ್ರ ತಿನ್ನಬೇಕು ಅಂತ ಸೂಚಿಸಲಾಗಿದೆ. ಸುಲಭವಾಗಿ ಅರ್ಥವಾಗಬೇಕೆಂದರೆ ಡೋಂಟ್ ಓವರ್ ಈಟ್. ಮಾನವನ ಜೀರ್ಣಕ್ರಿಯೆಯು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅಲ್ಲಿ ಹೇಳಿರುವಂತೆ ನಾವು ತಿಂದ ಆಹಾರ ಒಂದು ಬಾರಿ ನಮ್ಮ ಜಠರವನ್ನ ಸೇರಿದ ನಂತರ ನಮ್ಮ ಜಠರವು ಹೈಡ್ರೋಕ್ಲೋರಿಕ್ ಆಸಿಡ್, ಮ್ಯೂಕಸ್ ಹಾಗೂ ಪೆಪ್ಸಿನ್ ಎಂಬ ಮುಖ್ಯವಾದ 3 ಎನ್ಸೈಮ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ಮೂಲಕ ಮಂಥನ ಕಾರ್ಯವು ನಡೆಯುತ್ತದೆ. ಒಂದು ವೇಳೆ ನಾವು ತಿಂದ ಆಹಾರವು ಅತಿಯಾಗಿ ಜಠರದಲ್ಲಿ ಸ್ವಲ್ಪವೂ ಜಾಗ ಇಲ್ಲದೆ ಹೋದಾಗ ಮೇಲೆ ಹೇಳಿದ ಕಿಣ್ವಗಳು ಬಿಡುಗಡೆ ಮಾಡಲು ಜಠರಕ್ಕೆ ಕಷ್ಟವಾಗುತ್ತದೆ. ಇದರಿಂದಾಗಿ ನಮ್ಮ ಆಹಾರವು ಜೀರ್ಣವಾಗದೆ ಒಂದೆಡೆ ಸಂಸ್ಕರಣೆಯಾಗಿ ಕೊಳೆತು ಹೋಗುತ್ತದೆ. ಇದರಿಂದಾಗಿ ದೇಹಕ್ಕೆ ಪೌಷ್ಟಿಕಾಂಶದ ಕೊರತೆ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಗ್ಯಾಸ್ಟ್ರಿಕ್, ಬಾಯಲ್ಲಿ ದುರ್ಗಂಧ ಬೀರುವಂತಹ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಹೊಟ್ಟೆ ತುಂಬುವ ಮೊದಲು ಆಹಾರವನ್ನ ನಿಲ್ಲಿಸುವುದರಿಂದ ಉತ್ತಮ ಜೀರ್ಣಕ್ರಿಯೆ, ತೂಕ ನಿರ್ವಹಣೆ ಮತ್ತು ಉತ್ತಮ ಆರೋಗ್ಯಕ್ಕೆ ಕಾರಣವಾಗಬಹುದು ಎಂದು ಈ ಪರಿಕಲ್ಪನೆ ಸೂಚಿಸುತ್ತದೆ. ನಂಬರ್ 2 ಈಟ್ ಮೋರ್ ಸ್ಲೋಲಿ. ನಿಧಾನವಾಗಿ ತಿನ್ನುವುದು. ಯಾಕಾಗಿ ಅಂದರೆ ನಾವು ಆಹಾರ ತಿಂದ ನಂತರ ನಮ್ಮ ಹೊಟ್ಟೆಯು ತುಂಬಿದೆ ಎಂಬ ಸಂದೇಶವು ಮೆದುಳಿಗೆ ರವಾನೆಯಾಗಲು ಅಬ್ಬಬ್ಬ ಎಂದರೂ 20 ನಿಮಿಷಗಳು ಸಮಯವನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈ ಸಂದೇಶ ರವಾನೆಯಾಗುವ ಮಧ್ಯದಲ್ಲಿ ಮತ್ತಷ್ಟು ಆಹಾರವು ನಮ್ಮ ಹೊಟ್ಟೆಗೆ ಸೇರುವ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ನಿಧಾನವಾಗಿ ತಿನ್ನುವುದು ಉತ್ತಮ. ನಂಬರ್ 3 ಚೀವ್ ಯುವರ್ ಫುಡ್ ವೆಲ್. ನಾವು ಪ್ರಾರಂಭದಲ್ಲಿ ಗಮನಿಸಿದಂತೆ ನಾವು ತಿನ್ನುವ ಆಹಾರದ ಜೀರ್ಣವು ನಮ್ಮ ಬಾಯಿಯ ಮೂಲಕವೇ ಪ್ರಾರಂಭವಾಗುತ್ತೆ. ನಾವು ಆಹಾರವನ್ನು ಸರಿಯಾಗಿ ಜಗಿದು ತಿಂದರೆ ಅದರಲ್ಲಿರುವ ಗಂಜಿ ಅಥವಾ ಪಿಷ್ಟದ ಅಂಶಗಳು ಸರಿಯಾದ ಪ್ರಮಾಣದಲ್ಲಿ ಜೀರ್ಣಗೊಳ್ಳುತ್ತದೆ. ಈ ಕಾರಣದಿಂದ ನಮ್ಮ ಜಠರದ ಮಂಥನ ಕ್ರಿಯೆಗಳು ಸರಿಯಾದ ರೀತಿಯಲ್ಲೇ ನಡೆಯುತ್ತದೆ. ಈ ಮೂಲಕ ನಮ್ಮ ಶರೀರಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಸಮರ್ಪಕವಾಗಿ ಪೂರೈಕೆಯಾಗುತ್ತದೆ. ಈ ವೇಳೆ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಜಗಿಯದೆ ಸ್ವೀಕರಿಸಿದರೆ ಜಠರದಲ್ಲಿ ಆಹಾರವು ಜೀರ್ಣವಾಗದೆ ಕೆಲವು ಚೂರುಗಳು ಹಾಗೆಯೇ ಉಳಿದು ಬಿಡುತ್ತದೆ. ಅಲ್ಲದೆ ಎನ್ಸೈಮ್ಸ್ ಕೂಡ ಬಿಡುಗಡೆಗೊಳ್ಳಲು ಸಾಧ್ಯವಾಗುವುದಿಲ್ಲ.
ಘನಾಹಾರ ಜೀರ್ಣವಾಗದೆ ಸಣ್ಣ ಕರುಳು ತನ್ನ ಕೆಲಸವನ್ನ ಸಮರ್ಪಕವಾಗಿ ಮಾಡಲು ಸಾಧ್ಯವಿಲ್ಲ. ಈ ಎಲ್ಲಾ ಕ್ರಿಯೆಗಳು ತಟಸ್ಥಗೊಂಡಾಗ ಆಹಾರದಿಂದ ನಮ್ಮ ದೇಹಕ್ಕೆ ಸೇರಬೇಕಾದ ಪೋಷಕಾಂಶಗಳು ಪೂರೈಕೆ ಆಗೋದಿಲ್ಲ. ಸೊ ನೀವು ಆಹಾರವನ್ನ ತಿಂದರೂ ತಿನ್ನದೇ ಇದ್ದರೂ ಏನೂ ಪ್ರಯೋಜನವಿಲ್ಲ. ಹಾಗಾಗಿ ಆಹಾರವನ್ನ ಸರಿಯಾಗಿ ಜಗಿದೇ ನುಂಗಬೇಕು. ಜಪಾನ್ನ ಒಕಿನವದಲ್ಲಿ ಎಲ್ಲರೂ ಸುಮಾರು 1 ಗಂಟೆಯ ಕಾಲ ಕುಳಿತುಕೊಂಡು ಆಹಾರವನ್ನ ಸೇವಿಸ್ತಾರೆ. ಆಯುರ್ವೇದದ ಪ್ರಕಾರ ಆಹಾರವನ್ನ 32 ಸಲ ಜಗಿಯಬೇಕೆಂದು ಹೇಳಲಾಗುತ್ತೆ. ಇದರ ಹಿಂದೆ ಒಂದು ಕಾರಣವೂ ಇದೆ. ಆಹಾರವನ್ನ ಜಗಿಯುವ ವೇಳೆ ಹಲ್ಲುಗಳು ಅದನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡುವುದು. ಇದರಿಂದಾಗಿ ಬಾಯಿಯ ಜೊಲ್ಲಿನಲ್ಲಿ ಇರುವ ಕಿಣ್ವಗಳು ಆಹಾರದಲ್ಲಿನ ಕಾರ್ಬೋಹೈಡ್ರೇಟ್ಸ್ಗಳನ್ನ ವಿಘಟಿಸಲು ಆರಂಭಿಸುವುದು. ಸಣ್ಣ ಸಣ್ಣ ತುಂಡುಗಳು ದೇಹದ ಒಳಗೆ ಹೋದರೆ ಆಗ ಅದು ಜೀರ್ಣಕ್ರಿಯೆಗೆ ಸುಲಭವಾಗುತ್ತದೆ. ಅಷ್ಟೇ ಅಲ್ಲ, ಆಹಾರದಲ್ಲಿರುವ ಪೋಷಕಾಂಶಗಳನ್ನ ಕೂಡ ದೇಹವು ಬೇಗ ಹೀರಿಕೊಳ್ಳಲು ಅದು ಸಹಕಾರಿಯಾಗುತ್ತದೆ. ನಂಬರ್ 4, ಈಟ್ ಫೈಬರಸ್ ಫುಡ್. ಉದಾಹರಣೆಗೆ ನಾವು ಒಂದು ಆ್ಯಪಲ್ ಅನ್ನು ತಿಂದಾಗ ಸ್ವಲ್ಪ ಹೊತ್ತಿನಲ್ಲಿ ಆ ಆ್ಯಪಲ್ನಲ್ಲಿರುವ ನೀರಿನಾಂಶವು ನಮ್ಮ ಬಾಯಿಯಲ್ಲಿ ತುಂಬಿಕೊಳ್ಳುತ್ತದೆ. ಇಲ್ಲಿ ಕೇವಲ ನಾರಿನಾಂಶ ಮಾತ್ರ ಉಳಿದುಕೊಂಡಿರುತ್ತದೆ. ಈ ನಾರಿನಾಂಶವು ನಮ್ಮ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ಸುಲಭವಾಗಿಸಲು ಸಹಾಯ ಮಾಡುತ್ತದೆ. ಎಲ್ಲ ಬಗೆಯ ಹಣ್ಣು ತರಕಾರಿಗಳಲ್ಲಿಯೂ ಫೈಬರ್ ಅಂಶವು ಹೇರಳವಾಗಿರುತ್ತದೆ. ಯಾವಾಗ ನಾವು ನಾರಿನಾಂಶ ತುಂಬಿದ ಆಹಾರವನ್ನ ಸೇವಿಸುತ್ತೇವೆಯೋ ಆಗ ನಮ್ಮ ಜಠರದಲ್ಲಿ ಆಹಾರವು ಸುಲಭವಾಗಿ ಚಲನೆಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಉತ್ತಮವಾಗಿ ಮತ್ತು ಸುಲಭವಾಗಿ ನಡೆಯುತ್ತದೆ. ಒಂದ್ ವೇಳೆ ನೀವು ಆ್ಯಪಲ್ನ ಸಿಪ್ಪೆ ಸುಲಿದು ತಿಂತಾ ಇದ್ರೆ ಅಥವಾ ಜ್ಯೂಸ್ ಮೂಲಕವೇ ಹೆಚ್ಚು ಸೇವಿಸ್ತಾ ಇದ್ರೆ ಅದು ಖಂಡಿತವಾಗಿಯೂ ತಪ್ಪು. ಯಾಕಂದ್ರೆ ಇದನ್ನ ಜಗಿದು ತಿನ್ನುವಾಗ ಬಿಡುಗಡೆಗೊಳ್ಳುವಂತಹ ಅಂಶಗಳು ಜ್ಯೂಸ್ ಮೂಲಕ ಸೇವಿಸುವಾಗ ಸಿಗೋದಿಲ್ಲ. ಇದರಿಂದಾಗಿ ಜಠರದ ಜೀರ್ಣಕ್ರಿಯೆಯು ಸಂಪೂರ್ಣವಾಗಿ ನಡೆಯದು. ಈ ಕಾರಣದಿಂದಲೇ ಡಯಟ್ ಮಾರ್ಗವನ್ನು ಅನುಸರಿಸುವವರು ತಮ್ಮ ಆಹಾರದಲ್ಲಿ ನಾರಿನಾಂಶ ಇರುವ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವಿಸ್ತಾರೆ. ಸ್ನೇಹಿತರೆ, ಹೊರಗಿನ ಪ್ರಪಂಚಕ್ಕೆ ಬಂದಾಗ ಬಗೆ ಬಗೆಯ ಖಾದ್ಯಗಳನ್ನು ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಅವೆಲ್ಲವನ್ನ ಸವಿಯಬೇಕು ಅಂತ ಅನ್ಸೋದು ಸಹಜ. ಈ ರೀತಿ ಅಂದುಕೊಳ್ಳುವವರು ಆಹಾರ ಕ್ರಮದಲ್ಲಿ ಒಂದು ಸರಳ ಮಾರ್ಗವನ್ನ ಅನುಸರಿಸೋದು ಉತ್ತಮ. ಸುಮಾರು 100 ವರ್ಷಗಳ ಹಿಂದಿನ ಕಾಲವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. 90-100ನೇ ದಶಕದಲ್ಲಿ ಯಾವ ರೀತಿಯ ಆಹಾರ ಕ್ರಮವನ್ನ ಪಾಲಿಸುತ್ತಿದ್ದರೂ ಅದೇ ಕ್ರಮವನ್ನ ಅನುಸರಿಸೋದಾದರೆ ಆಯಾ ಕಾಲಕ್ಕೆ ಬೆಳೆದ ಆಹಾರ ಪದಾರ್ಥಗಳು, ಹಣ್ಣು ತರಕಾರಿಗಳು, ಸೊಪ್ಪು, ಮೊಳಕೆ ಕಾಳು, ಧಾನ್ಯಗಳು, ಹಾಲು, ತುಪ್ಪ, ಮೊಸರು ಮೊದಲಾದ ಆರೋಗ್ಯಕರ ಆಹಾರವನ್ನ ಸೇವಿಸುತ್ತಿದ್ದರು. ಆ ಕಾಲದ ಜನರು ಈ ಆಹಾರ ಕ್ರಮಗಳನ್ನ ಹೇಗೆ ತಪ್ಪದೆ ಪಾಲಿಸುತ್ತಿದ್ದರೋ ನಾವು ಕೂಡ ಅದೇ ರೀತಿಯಾಗಿ ಆಹಾರ ಕ್ರಮವನ್ನ ತಪ್ಪದೆ ಪಾಲಿಸಬೇಕು. ಪರಿಷ್ಕೃತ ಹಾಗೂ ಪಾಲಿಶ್ ಮಾಡಿದ ಆಹಾರ, ಮೈದಾ, ಕರಿದ ತಿಂಡಿ, ಮಸಾಲೆ ಪದಾರ್ಥಗಳಂತ ಆಹಾರವನ್ನ ವರ್ಜಿಸಬೇಕು. ಈ ರೀತಿಯ ಸರಳ ಮಾರ್ಗವನ್ನ ಅನುಸರಿಸೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದಂತ ಯಾವುದೇ ರೋಗ ಲಕ್ಷಣಗಳು ಬರಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಆರೋಗ್ಯವಾಗಿ ಹಾಗೂ ಫಿಟ್ ಆಗಿರಲು ಸಾಧ್ಯವಾಗುವುದು. ನಂಬರ್ 5, ಡೋಂಟ್ ಡ್ರಿಂಕ್ ವಾಟರ್ ಆಫ್ಟರ್ ಈಟಿಂಗ್ ಫುಡ್. ನಾವು ಬಾಲ್ಯದ ದಿನಗಳಲ್ಲಿ ಪ್ರಸಾರವಾಗುತ್ತಿದ್ದ ರಸ್ನಾದ ಜಾಹೀರಾತುಗಳನ್ನು ನೋಡಿಯೇ ಇರ್ತೇವೆ. ಇದಕ್ಕೆ ಇಂತಿಷ್ಟೇ ಪ್ರಮಾಣದ ನೀರು ಸೇರಿಸಬೇಕು ಅಂತ ನಿಯಮ ಇದೆ. ಒಂದು ವೇಳೆ ನೀರು ಹೆಚ್ಚಾದರೆ ಅದರ ರುಚಿ ಕಡಿಮೆ ಆಗ್ತಾ ಇತ್ತು. ನೀರು ಎಂಬುದು ಇತರ ಪದಾರ್ಥಗಳೊಂದಿಗೆ ಬೇಗನೆ ಆವರಿಸಿಕೊಳ್ಳುತ್ತದೆ. ಹಾಲಿನೊಂದಿಗೆ ನೀರನ್ನ ಬೆರೆಸಿದಾಗ ಹಾಲು ತೆಳುವಾಗುತ್ತೆ. ಆದರೆ ಆಸಿಡ್ನಲ್ಲಿ ನೀರನ್ನ ಬೆರೆಸಿದಾಗ ಆಸಿಡ್ ಪರಿಣಾಮವು ಕುಗ್ಗುತ್ತದೆ. ನಾವು ಮೇಲೆ ಗಮನಿಸಿದಂತೆ ನಮ್ಮ ಜಠರದಲ್ಲಿ ಹಲವು ರೀತಿಯ ಕಿಣ್ವಗಳು ಬಿಡುಗಡೆಗೊಳ್ಳುತ್ತವೆ. ಒಂದು ವೇಳೆ ನಾವು ಆಹಾರವನ್ನ ಸೇವಿಸಿದಾಗ ನೀರನ್ನ ಕುಡಿದರೆ ಬಿಡುಗಡೆಗೊಳ್ಳುವಂತಹ ಕಿಣ್ವಗಳು ದುರ್ಬಲಗೊಳ್ಳುತ್ತದೆ. ಇದರಿಂದಾಗಿ ನಮ್ಮ ಆಹಾರದ ಪೋಷಕಾಂಶ ನಾಶಗೊಳ್ಳುತ್ತದೆ. ಅಷ್ಟೇ ಅಲ್ಲ, ಇದರಿಂದಾಗಿ ನಮ್ಮ ಜಠರದ ಜೀರ್ಣಕ್ರಿಯೆಯು ಸಮರ್ಪಕವಾಗಿ ನಡೆಯೋದಿಲ್ಲ. ಆಯುರ್ವೇದದ ಪ್ರಕಾರ ಅಗ್ನಿಯು ಮಾನವನ ಎಲ್ಲ ಜೀರ್ಣಕಾರಿ ಮತ್ತು ಚಯಾಪಚಯ ಪ್ರಕ್ರಿಯೆಗಳಿಗೆ ಕಾರಣವಾಗಿರುವ ಘಟಕವಾಗಿದೆ. ನಮ್ಮ ಹೊಟ್ಟೆಯಲ್ಲಿರುವ ಅಗ್ನಿಯು ನಾವು ಸೇವಿಸುವ ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಅಲ್ಲದೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಈ ಅಗ್ನಿಯ ಪಾತ್ರ ಮಹತ್ವದ್ದಾಗಿದೆ. ಒಂದು ವೇಳೆ ನಾವು ಏನನ್ನಾದರೂ ತಿನ್ನುವಾಗ ಹೆಚ್ಚಾಗಿ ನೀರು ಕುಡಿದ್ರೆ ಈ ಅಗ್ನಿಯು ಶೀತಲವಾಗುತ್ತದೆ. ಊಟದ ನಂತರ ಅತಿ ಹೆಚ್ಚಿನ ನೀರಿನ ಸೇವನೆಯು ಜೀರ್ಣಕಾರ್ಯ ರಸವನ್ನ ದುರ್ಬಲಗೊಳಿಸುತ್ತದೆ. ಹಾಗಾಗಿ ಊಟ ಪೂರೈಸಿದ ನಂತರ ಕನಿಷ್ಠ 30 ನಿಮಿಷಗಳ ನಂತರ ನೀರನ್ನ ಕುಡಿಯುವುದು ಉತ್ತಮವಾಗಿದೆ. ಊಟದ ನಂತರ ನೀರನ್ನ ಕುಡಿಯಲೇಬೇಕು ಅಂತ ಅನಿಸಿದ್ರೆ ಕೆಲವು ಸಣ್ಣ ಪ್ರಮಾಣದ ಸಿಪ್ಗಳನ್ನ ಕುಡಿಯಬಹುದು. ನಂಬರ್ 6, ಡೂ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಒಕಿನವಾದ 80 ವರ್ಷ ವಯಸ್ಸು ದಾಟಿದ ಹಿರಿಯರು ಕೂಡ ಹೊಲಗದ್ದೆಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಅಲ್ಲದೆ ಫಿಟ್ನೆಸ್ ಅನ್ನೋದನ್ನ ಹಾಗೇ ನಿರ್ವಹಿಸಿಕೊಂಡಿರುತ್ತಾರೆ. ಅಲ್ಲಿನ ಜನರು ಇಂದಿಗೂ ಕೂಡ ದೈನಂದಿನ ಚಟುವಟಿಕೆಗಳಿಗಾಗಿ ಆಧುನಿಕ ಮಾದರಿಯ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳೋದರಲ್ಲಿ ನಿಪುಣರು. ಇದರ ಜೊತೆಗೆ ಸದಾ ಕಾಲ ತಮ್ಮ ತೋಟದ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಇಂದಿನ ಪೀಳಿಗೆಯ ಮುಖ್ಯವಾದ ಸಮಸ್ಯೆ ಏನಂದ್ರೆ
ದಿನದ 12 ತಾಸು ಕೂಡ ಕುಳಿತುಕೊಂಡೇ ಕೆಲಸವನ್ನ ಮಾಡೋದಾಗಿದೆ. ಇದರಿಂದಾಗಿ ನಮ್ಮ ಶರೀರದ ರಕ್ತ ಚಲನೆಯಲ್ಲಿ ಅಡಚಣೆ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಇಡೀ ಶರೀರದ ಕ್ರಿಯೆಯಲ್ಲಿ ಏರುಪೇರುಗಳಾಗ್ತಾವೆ. ತಿಂದ ಆಹಾರಗಳು ಸರಿಯಾಗಿ ಜೀರ್ಣವಾಗದೆ ಅನೇಕ ತರಹದ ಸಮಸ್ಯೆಗಳು ಉಂಟಾಗುತ್ತೆ. ಹೀಗಾಗಿ ನಮ್ಮ ಶರೀರಕ್ಕೆ ಭೌತಿಕವಾದ ದೈನಂದಿನ ಚಟುವಟಿಕೆಗಳು ಅತಿ ಮುಖ್ಯವಾಗಿದೆ. ಅತಿಯಾಗಿ ಲಿಫ್ಟ್ ಅನ್ನ ಬಳಸುವ ಬದಲು ಮೆಟ್ಟಿಲನ್ನ ಏರುವುದು, ಹತ್ತಿರದ ಮಾರುಕಟ್ಟೆಗೆ ಹೋಗುವಾಗ ಆದಷ್ಟು ಕಾಲ್ನಡಿಗೆಯಲ್ಲೇ ಹೋಗುವುದು, ಕಚೇರಿಗೆ ಹೋಗುವಾಗ ವಾಹನವನ್ನ ದೂರದಲ್ಲಿ ಪಾರ್ಕಿಂಗ್ ಮಾಡಿ ನಡಿಗೆಗೆ ಮಹತ್ವ ಕೊಡುವುದು, ಫೋನ್ನಲ್ಲಿ ಮಾತನಾಡುವಾಗ ಕುಳಿತುಕೊಳ್ಳದೆ ನಡೆದುಕೊಂಡೇ ಅತ್ತಿತ್ತ ಹೋಗುವುದು, ಇದೆಲ್ಲ ನಮ್ಮ ದೇಹಕ್ಕೆ ಬೇಕಾದ ಉತ್ತಮವಾದ ಅಭ್ಯಾಸವಾಗಿದೆ. ಎಲ್ಲ ಅಭ್ಯಾಸಗಳನ್ನ ನಾವು ನಮ್ಮ ಬದುಕಿನಲ್ಲಿ ಎಷ್ಟು ರೂಢಿಸಿಕೊಳ್ಳುತ್ತೇವೆಯೋ ಅಷ್ಟೊಂದು ಕಾಲ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲದೆ ಸಂತೋಷವಾಗಿ ಜೀವನವನ್ನ ಕಳೆಯಲು ಸಾಧ್ಯ. ಸ್ನೇಹಿತರೆ, ಇಕಿಗಾಯಿ ಪುಸ್ತಕದ ಈ ಸಾಲುಗಳು ನಾವು ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ನೆನಪಿಸಲೇಬೇಕು. ಫುಡ್ ವೋಂಟ್ ಹೆಲ್ಪ್ ಯು ಲಿವ್ ಲಾಂಗರ್, ದಿ ಸೀಕ್ರೆಟ್ ಈಸ್ ಸ್ಮೈಲಿಂಗ್. ಯಾವಾಗ ನೀವು ನಿಮಗೆ ಇಷ್ಟ ಆದ ವ್ಯಕ್ತಿಯ ಜೊತೆ ಇಷ್ಟವಾದ ಕೆಲಸಗಳನ್ನ ಮಾಡುತ್ತಾ ನಗುತ್ತಾ ಇರುತ್ತೀರೋ ಅದುವೇ ನಿಮ್ಮ ಜೀವನದ ಆಯಸ್ಸನ್ನ ಹೆಚ್ಚಿಸುವುದು. ಲಿವ್ ಆನ್ ಅನ್ಹರಿಡ್ ಲೈಫ್, ಸ್ಲೋ ಡೌನ್ ಆ್ಯಂಡ್ ರಿಲ್ಯಾಕ್ಸ್, ಯು ಲಿವ್ ಮಚ್ ಲಾಂಗರ್ ಇಫ್ ಯು ಆರ್ ನಾಟ್ ಇನ್ ಹರಿ. ಆತುರವಿಲ್ಲದ ಜೀವನವನ್ನ ನಡೆಸಿ ನಿಧಾನವಾಗಿ ಮತ್ತು ವಿಶ್ರಾಂತಿ ಪಡೆಯಿರಿ. ನೀವು ಆತುರ ಪಡೆದಿದ್ದರೆ ನೀವು ಹೆಚ್ಚು ಕಾಲ ಬದುಕುತ್ತೀರಿ. ಇದು ಒಕಿನವಾದಲ್ಲಿ 100, 110, 120 ವರ್ಷಗಳ ಕಾಲ ಸುದೀರ್ಘವಾದ ಜೀವನವನ್ನ ನಡೆಸಿದವರ ಅನುಭವದ ಮಾತುಗಳು. ಇಕಿಗಾಯಿ ಪುಸ್ತಕದ ಈ ಸಾಲುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾದ ನಿಸ್ವಾರ್ಥವಾದ ಜೀವನವನ್ನ ನಡೆಸಲು ಸಾಧ್ಯವಾಗುವುದು. ಅಷ್ಟೇ ಅಲ್ಲದೆ ಆರೋಗ್ಯಕರ ಜೀವನಕ್ಕೆ ಆಹಾರ ಶೈಲಿ ಹಾಗೂ ದೈನಂದಿನ ಚಟುವಟಿಕೆಗಳು ಎಷ್ಟು ಮುಖ್ಯವೋ ಅಂತೆಯೇ ನಿದ್ದೆ ಮಾಡುವುದು ಕೂಡ ಅಷ್ಟೇ ಮುಖ್ಯ. ಎಷ್ಟು ಮಂದಿ ರಾಂಗ್ ಪೊಸಿಷನ್ನಲ್ಲಿ ತಮ್ಮ ನಿದ್ದೆಯ ಶೈಲಿಯನ್ನು ಅನುಸರಿಸುತ್ತಿರುತ್ತಾರೆ? ಹಾಗಾದರೆ ನಿದ್ದೆ ಮಾಡಲು ಮಲಗುವ ಸರಿಯಾದ ವಿಧಾನ ಯಾವುದು ಎಂಬ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಈ ಆಹಾರ ಮಾರ್ಗದ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.